ಅದು ಹುಬ್ಬಳ್ಳಿ ಅಂದರೆ ನಾನು ಚಿಕ್ಕ ವಯಸ್ಸಿಂದ ತುಂಬ ಬರ್ತಾರೆ, ಯಾಕಂದರೆ ನಮ್ಮ ತಂದೆ ಇಲ್ಲಿ ಒಂದು ಆಫೀಸ್ ಇತ್ತು. ಸೊ ಪ್ರತಿ ತಿಂಗಳು ನಮ್ಮ ತಂದೆ ಇಲ್ಲಿಗೆ ಹುಬ್ಬಳ್ಳಿಗೆ ಬರ್ತಾ ಇದ್ರು. ಸೊ ಅವ್ರ ಜೊತೆ ತುಂಬ ಸಲ ಬಂದಿದ್ದೀನಿ. ಇವತ್ತು ನಮ್ಮ ಗ್ರಾಮಾಯಣ ಜುಲೈ 3 ತಾನೇ ರಿಲೀಸ್ ಆಯಿತು. ಸೊ ರಿಲೀಸ್ ಆದಮೇಲೆ ಹುಬ್ಬಳ್ಳಿಗೆ ಫಸ್ಟ್ ಈಗ ಇಲ್ಲಿ ಇದಕ್ಕೆ ಹೋಗಿದ್ವಿ, ನಮ್ಮ ಕೊಪ್ಪಳಕ್ಕೆ ಹೋಗಿದ್ವಿ, ಇಳ್ಕಲ್ಗೆ ಹೋಗಿದ್ವಿ. ಸೊ ಅದಾದಮೇಲೆ ಈಗ ಹುಬ್ಳಿಗೆ ಬಂದಿದ್ವಿ. ಹುಬ್ಳಿಗೆ ಬಂದು ಇಲ್ಲಿ ರಿಯಾಕ್ಷನ್ಸ್ ಹೇಗಿದೆ, ಜನ ಹೇಗೆ ತೊಗೊಂಡಿದ್ದಾರೆ ನಮ್ಮ ಸಿನಿಮಾನ ಅಂತ ನೋಡೋಕ್ಕೆ ಬಂದಿದ್ದೀವಿ. ಸರ್, ಏನಂದರೆ ಈ ಹಿಂದ್ಗಡೆ ನೀವೆಲ್ಲ ಸಿನಿಮಾ ಮಾಡಿರೋದಕ್ಕೂ ಗ್ರಾಮಾಯಣ ಸಿನಿಮಾಗೂ ಏನು ವ್ಯತ್ಯಾಸಗಳಿದೆ? ಗ್ರಾಮಾಯಣ ಬಂದೊಂದು ಒಳ್ಳೆ ಹಳ್ಳಿ ಸೊಗಡಿನ ಸಿನಿಮಾ. ಇದು ಈಗ ಕಡೂರು ಪ್ರದೇಶದಲ್ಲಿ ನಡೆಯುತ್ತೆ. ಆಮೇಲೆ ಇದರಲ್ಲಿ ಏನಂದರೆ ತುಂಬ ಒಳ್ಳೆ ಸಾಂಗ್ಗಳಿದೆ. ಸಾಂಗ್ಗಳಾಗಲೇ ಈಗ ಜನರಿಗೆ ತುಂಬ ಇಷ್ಟ ಆಗಿದೆ. ಜೊತೆಗೆ ತುಂಬ ಒಳ್ಳೆ ಫೈಟ್ಸ್ ಇದೆ. ಆಮೇಲೆ ಒಂದು ತುಂಬ ಒಳ್ಳೆ ಕತೆ ಈ ಸಿನಿಮಾದಲ್ಲಿ. ಸರಿ, ಏನಂತಂದ್ರೆ ಈಗ ಹಿಂದ್ಗಡೆ ಎಲ್ಲ ನೀವು ಒಂದು ಚಾಕ್ಲೇಟ್ ಹೀರೋ ಆ ಥರ ಎಲ್ಲ ಮಾಡ್ತಾಯಿದ್ರಿ. ಪುನೀತ್ ಅವರು ಫ್ಯಾಮಿಲಿ ಓರಿಯೆಂಟೆಡ್ ಮಾಡ್ತಾಯಿದ್ರು. ಸೊ ತಾವು ಅದೇ ಥರ ಕತೆಗಳನ್ನ ಚೂಸ್ ಮಾಡ್ಕೊತಾ ಇದ್ರ ಅಂತ ಮುಂದೆನಾ? ಇಲ್ಲ, ನನಗೆ ನಂದು ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾಗೆ ತುಂಬ ಡಿಫ್ರೆನ್ಸ್ ಇದೆ. ಅದೇ ರೀತಿಯಲ್ಲಿ ಗ್ರಾಮಾಯಣ ಕೂಡ ಇದೊಂದು ಬೇರೆ ಥರ ಕತೆ, ನನ್ನನ್ನು ಬೇರೆ ಥರ ನೋಡ್ಬೋದು. ಸೊ ನಾರ್ಮಲಾಗಿ ಈ ಸಿನಿಮಾದಲ್ಲಿ ಒಂದಷ್ಟು ನನ್ನ ಕ್ಯಾರೆಕ್ಟರ್ಗಳು ತುಂಬ ಸಾಫ್ಟ್ ಆಗಿತ್ತು. ಬಟ್ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಒಂದಷ್ಟು ಇನ್ನೂ ತುಂಬ ಅಗ್ರೆಸಿವ್ ಆಗಿದೆ. ಸರ್, ಏನಂದ್ರೆ ಈಗ ಸಾಲು ಸಿನಿಮಾಗಳೆಲ್ಲ ರಿಲೀಸ್ಗಳಿದ್ದಾವೆ. ಸೊ ಅದನ್ನೆಲ್ಲ ಮೀರಿ ಗ್ರಾಮಾಯಣ ಒಂದು ಒಳ್ಳೆ ಪೊಸಿಷನಲ್ಲಿದೆ. ಅದಕ್ಕೇನು ಹೇಳ್ತೀರಿ? ಅದು ಖುಷಿ ಆಗುತ್ತೆ. ನಮ್ಮ ಗ್ರಾಮಾಯಣದ ಒಂದು ದೊಡ್ಡ ಜರ್ನಿ ಇತ್ತು, ಆಲ್ಮೋಸ್ಟ್ ಒಂದು 5 to 6 years ಜರ್ನಿ. ಸೊ ನಾನು ಯಾವಾಗಲೂ ಕಾಯ್ತಾ ಇದ್ದೆ ರಿಲೀಸ್ ಆದಾಗ ಜನ ಹೇಗೆ ತೊಗೊಳ್ತಾರೆ, ಹೇಗೆ ಈ ಸಿನಿಮಾಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ನೋಡಿ ತುಂಬ ಒಳ್ಳೆ ರೀತಿಯಲ್ಲಿ ಈ ಸಿನಿಮಾನ ತೊಗೊಂಡಿದ್ದಾರೆ, ತುಂಬ ಖುಷಿ ಪಡ್ತಿದ್ದಾರೆ. ಇಡೀ ಸಿನಿಮಾಲಿ ಒಂದಷ್ಟು ಮೆಸೇಜ್ ಕೂಡ ಇದೆ. ಆ ಮೆಸೇಜ್ಗಳನ್ನ ಕೂಡ ತುಂಬ ಚೆನ್ನಾಗಿ ಅವರು ರಿಸೀವ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಸರ್, ಡೈರೆಕ್ಟರ್ ಅವರ ನಿರ್ದೇಶನದ ಬಗ್ಗೆ ಏನು ಹೇಳ್ತಾರೆ? ಅದೇ ನಮ್ಮ ಡೈರೆಕ್ಟರ್ಗೂ ಈ ಇಡೀ ಸಿನಿಮಾದ ಜರ್ನಿ ಆಲ್ಮೋಸ್ಟ್ ಒಂದು 10 years. ಸೊ ಇದು ಅವರ ಊರಿನ ಒಂದು ಕತೆ. ಸೊ ಅವ್ರ ಊರಲ್ಲಿ ನಡೆದಿರೋ ಎಷ್ಟೊಂದು ಇನ್ಸಿಡೆಂಟ್ಸ್ಗಳನ್ನ ಅದರಿಂದ ಇನ್ಸ್ಪೈರ್ ಆಗಿ ಕತೆನ ಮಾಡಿದ್ದಾರೆ. ಸೊ ಅವರು ಕೂಡ ಒಂದು 10 ವರ್ಷದಿಂದ ಒಂದು ಪ್ಯಾಷನ್ ಇಟ್ಕೊಂಡು ಸಿನಿಮಾದ ಮೇಲೆ ಒಂದು ತುಂಬ ಹೆಚ್ಚು ಪ್ರೀತಿ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಸೊ ಅವ್ರ ನಿರ್ದೇಶನ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಅವ್ರ ನಿರ್ದೇಶನ ಅಷ್ಟು ಚೆನ್ನಾಗಿದೆ, ಅದರಿಂದ ನಮ್ಮೆಲ್ಲರ ಆ್ಯಕ್ಟರ್ಗಳ ಪರ್ಫಾರ್ಮೆನ್ಸಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಸರ್, ಏನಂತಂದ್ರೆ ಇಲ್ಲಿಯ ಜನಕ್ಕೆ ಒಂದು ದೊಡ್ಡ ಹೋರಾಟಗಳೆಲ್ಲ ಇದ್ದಾವೆ. ಈ ಮುತ್ತಣ್ಣನವರು ಒಂದು ಸೆಪ್ಟೆಂಬರ್ 13ಕ್ಕೆ ಒಂದು ಒಳ್ಳೆಯ ದೊಡ್ಡ ಹೋರಾಟ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ಬೆಂಬಲ ಎಷ್ಟಿದೆ ಸರ್? ಹೇಳಿ ನನಗೆ ಅದೇ ಇದು ಮಾದಾಯಿ ಮತ್ತು 5 ವಿಮಾನ ನಿಲ್ದಾಣದ ಹೋರಾಟ. ಅದಿನ್ನೂ ನನಗೆ ಹೇಳಿಲ್ಲ. ಅವ್ರ ಜೊತೆ ಇವಾಗ ಮಾತಾಡ್ಕೊಂಡು ಅದ್ರ ಬಗ್ಗೆ ಖಂಡಿತ ಚರ್ಚೆ ಮಾಡೋಣ. ಅವರೆಲ್ಲ ಬರ್ತಾ ಇದ್ದಾರೆ, ದೊಡ್ಡ ಬೆಂಬಲ. ಶಿವನ್ ದೊಡ್ಡಪ್ಪ ಬಂದರೆ ಖಂಡಿತ ಅವ್ರ ಜೊತೆ ಬಂದೇ ಬರ್ತೀನಿ. ಒಟ್ಟಾರೆಯಾಗಿ ನಮ್ಮ ಹುಬ್ಬಳ್ಳಿ ಜನತೆ, ಹುಬ್ಬಳ್ಳಿ